ಹಿಮ್ಮಡಿ ನೋವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ಹೆಜ್ಜೆ ಇಡಕ್ಕೆ ಕಷ್ಟ ಆಗುತ್ತೆ ಡಾಕ್ಟ್ರೇ. ತುಂಬಾ ಹೊತ್ತು ಕುತ್ಕೊಂಡ ನಂತರ ನಡಿಬೇಕಾದ್ರೆ ಹಿಮ್ಮಡಿಯಲ್ಲಿ ನೋವು ಬರುತ್ತೆ. ಸ್ವಲ್ಪ ಹೆಜ್ಜೆ ನಡೆದ ನಂತರ ಆ ನೋವು ಕಡಿಮೆ ಆಗುತ್ತೆ. ಇದು ಬಹಳಷ್ಟು ಜನರಲ್ಲಿ ಕಾಣಿಸ್ಕೊಳ್ಳುವಂತಹ ತೊಂದರೆ. ಇದು ಪ್ಲಾಂಟಾರ್ ಫೇಶಿಯೈಟಿಸ್ ಇಂದಾಗಿರಬಹುದು, ರಿಟ್ರೋಕ್ಯಾಲ್ಕಿನಲ್ ಬರ್ಸೈಟಿಸ್ ಇಂದಾಗಿರಬಹುದು, ಅಚಿಲಿಸ್ ಟೆಂಡಿನೈಟಿಸ್ ಇಂದಾಗಿರಬಹುದು, ಅಥವಾ ಹಿಮ್ಮಡಿಗೆ ಹೊಡೆದಿರುವಂತಹ ಏಟಿಂದಾಗಿರಬಹುದು. ಈ ಎಲ್ಲಾ ಕಾರಣಗಳಿಂದ ಆಗಿರುವಂತಹ ನೋವುಗಳನ್ನ, ಹಿಮ್ಮಡಿ ನೋವನ್ನ ಸರಿಪಡಿಸ್ಕೊಳ್ಳಕ್ಕೆ ಸುಲಭವಾದ ವ್ಯಾಯಾಮಗಳು ಯಾವುದು? ವ್ಯಾಯಾಮಗಳಿಂದಲೇ ಇದನ್ನ ನಾವು ಸರಿಪಡಿಸ್ಕೋಬಹುದು ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? 9 ಸುಲಭ ವ್ಯಾಯಾಮಗಳಿಂದ ನಾವು ಹೇಗೆ ಹಿಮ್ಮಡಿ ನೋವನ್ನ ಸರಿಪಡಿಸ್ಕೋಬಹುದು ಅನ್ನೋದನ್ನ ಇವತ್ತು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಹಿಮ್ಮಡಿ ನೋವಿಗೆ ಬೇಕಾಗಿರುವಂತಹ ಮೊದಲ ವ್ಯಾಯಾಮ ಟೋ ಅಂಡ್ ಫುಟ್ ಸ್ಟ್ರೆಚ್. ನಾವು ಇದನ್ನ ಕೂತ್ಕೊಂಡು ಸುಲಭವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬಹುದು. ಒಂದು ಕಾಲನ್ನ ಇನ್ನೊಂದು ಕಾಲ ಮೇಲೆ ಇಟ್ಕೊಂಡು ಕಾಲಿನ ಎಲ್ಲಾ ಬೆಟ್ಟುಗಳನ್ನು ನಿಧಾನವಾಗಿ ಮೇಲಕ್ಕೆ ಎಳೆಯೋದು, ಹಾಗೆ ಹಿಡ್ಕೊಳ್ಳೋದು, ನಿಧಾನವಾಗಿ ಮತ್ತೆ ಕೆಳಕ್ಕೆ ಎಳೆಯುವಂತಹದ್ದು. ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ನಿಧಾನವಾಗಿ ರಿಲ್ಯಾಕ್ಸ್ ಮಾಡುವಂಥದ್ದು. ನಂತರ ಪಾದದ ಒಳಗಡೆ ಇರುವಂತಹ ಜಾಯಿಂಟ್ ಗಳನ್ನ ಮೂವ್ಮೆಂಟ್ ಮಾಡೋದು. ಅದಾದ ನಂತರ ನಮ್ಮ ಪಾದದ ಹಿಮ್ಮಡಿಯಿಂದ ಇಡೀ ಪಾದವನ್ನ ನಾವು ಮಸಾಜ್ ಮಾಡೋದು, ಒತ್ತುವಂತಹದ್ದು. ಹೀಗೆ ಮಾಡೋದ್ರಿಂದ ನಮ್ಮ ಪಾದದ ಒಳಗಡೆ ಇರುವಂತಹ ರಕ್ತ ಸಂಚಾರ ಫ್ರೀ ಆಗುತ್ತೆ. ಯಾಕಂದ್ರೆ ಈ ಪ್ಲಾಂಟಾರ್ ಫೇಶಿಯೈಟಿಸ್, ಹಿಮ್ಮಡಿ ಒಳಗಡೆ ಇರುವಂತಹ ಮಾಂಸಖಂಡ, ಹಿಮ್ಮಡಿಯಿಂದ ಪಾದಕ್ಕೆ ಹೋಗುವಂತಹ ಮಾಂಸಖಂಡದಲ್ಲಿ ಉರಿಯೂತ ಬಂದಿರುತ್ತೆ. ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಆಗಿ ಉರಿಯೂತ ಬಂದಿರುತ್ತೆ. ಈ ರೀತಿ ನಾವು ಸ್ಟ್ರೆಚ್ ಮಾಡೋದ್ರಿಂದ ಆ ಉರಿಯೂತ ಕಡಿಮೆ ಆಗುತ್ತೆ, ಪಾದಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಆ ಮಾಂಸಖಂಡ ಕೂಡ ಟೈಟ್ ಆಗಿಬಿಟ್ಟಿರುತ್ತೆ. ಪ್ಲಾಂಟರ್ ಫೇಶಿಯಾ ಅನ್ನೋದು ಗಟ್ಟಿಯಾಗಿರುತ್ತೆ, ಅದನ್ನ ನಾವು ಫ್ರೀ ಮಾಡಿದಾಗ ಆಗುತ್ತೆ. ಈ ರೀತಿ ನಾವು ಈ ಬೆರಳುಗಳನ್ನ, ಪಾದವನ್ನ ಮೂವ್ಮೆಂಟ್ ಮಾಡಿದ ನಂತರ ಎಲ್ಲಾ ಬೆರಳುಗಳನ್ನ ನಿಧಾನವಾಗಿ ಮೇಲಕ್ಕೆತ್ತಿ ಹಿಡಿದು ಇಡುವಂತಹದ್ದು. ಅದನ್ನ ನಾವು ಒಂದು 20 ರಿಂದ 30 ಸೆಕೆಂಡ್ ತನಕ ಹಿಡಿದಿಟ್ಕೋಬೇಕು. ಈ ರೀತಿಯಾಗಿ ಹಿಡಿದಿಟ್ಕೊಂಡು ನಿಧಾನವಾಗಿ 20-30 ಸೆಕೆಂಡ್ ಆದ ನಂತರ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡುವಂಥದ್ದು. ಈ ರೀತಿ ಒಂದು 8 ರಿಂದ 10 ಸಲ ಮಾಡಿದ್ರೆ ಸುಲಭವಾಗಿ ನಮ್ಮ ಈ ಪ್ಲಾಂಟಾರ್ ಫೇಶಿಯಾ ಟೈಟ್ ಆಗಿರೋದನ್ನ ನಾವು ಫ್ರೀ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಡೆಯೋದಕ್ಕಿಂತ ಮುಂಚೆ ಒಂದು 8 ರಿಂದ 10 ಸಲ ನಾವು ನಡೆದ ಹಾಗೆ ಮಂಚದ ಮೇಲೆ ಮಲ್ಕೊಂಡು ಅಥವಾ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿದ ನಂತರ ನಡೆದಾಗ ಆ ಬೆಳಿಗ್ಗೆ ಎದ್ದ ತಕ್ಷಣ ಆಗುವಂತಹ ನೋವನ್ನು ನಾವು ಕಡಿಮೆ ಮಾಡಬಹುದು. ಎರಡನೇ ಸುಲಭವಾದ ವ್ಯಾಯಾಮ ಟವಲ್ ಸ್ಟ್ರೆಚ್. ನಾವು ಇದನ್ನ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಕಾಲನ್ನು ಇನ್ನೊಂದು ಕುರ್ಚಿ ಮೇಲೆ ಇಟ್ಕೊಂಡು ಮಾಡಬಹುದು, ಅಥವಾ ಮಲ್ಕೊಂಡು ಕೂಡ ಮಾಡಬಹುದು. ಮಲ್ಕೊಂಡು ಮಾಡ್ಬೇಕಾದ್ರೆ ಯಾವ ಕಾಲಿಗೆ ನೋವಿದೆಯೋ ಆ ಕಾಲಿನ ಮುಂಭಾಗದ, ಪಾದದ ಮುಂಭಾಗದಲ್ಲಿ ಒಂದು ಟವೆಲ್ ಅನ್ನು ಹಾಕೊಂಡು ನಿಧಾನವಾಗಿ ನಮ್ ಕಡೆ ಎಳ್ಕೊಳ್ಳುವಂಥದ್ದು. ನಮ್ಮ ಮಂಡಿ ನೇರವಾಗಿರ್ಬೇಕು. ಈ ಪಾದವನ್ನ ನೇರವಾಗಿ ಎಳ್ಕೊಂಡಾಗ ಅಲ್ಲಿರುವಂತಹ ಪ್ಲಾಂಟಾರ್ ಫೇಶಿಯಾ, ಹಿಮ್ಮಡಿ ಮತ್ತು ಪಾದದಲ್ಲಿರುವಂತಹ ಪ್ಲಾಂಟಾರ್ ಫೇಶಿಯಾ ನಿಧಾನವಾಗಿ ಸ್ಟ್ರೆಚ್ ಆಗುತ್ತೆ. ಇದನ್ನ ನಾವು 20 ರಿಂದ 30 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಇದನ್ನ 8 ರಿಂದ 10 ಸಲ, ಬೆಳಿಗ್ಗೆ 2 ಸೆಟ್, ಸಂಜೆ 2 ಸೆಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಆ ಪ್ಲಾಂಟಾರ್ ಫೇಶಿಯಾವನ್ನ ನಾವು ಸ್ಟ್ರೆಚ್ ಮಾಡಿದಾಗುತ್ತೆ. ಅದು ಫ್ರೀ ಆಗುತ್ತೆ, ರಿಲ್ಯಾಕ್ಸ್ ಆಗಿ ಲೂಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ವ್ಯಾಯಾಮ ಕಾಫ್ ಮಸಲ್ ಸ್ಟ್ರೆಚ್. ಹೇಗೆ ಈ ಪ್ಲಾಂಟಾರ್ ಫೇಶಿಯಾ ಅನ್ನುವಂತಹ ಮಾಂಸಖಂಡ ಟೈಟ್ ಆಗಿರುತ್ತೋ ಹಿಮ್ಮಡಿ ನೋವಲ್ಲಿ, ಅದೇ ರೀತಿ ಮೀನ್ಖಂಡದ ಮಾಂಸಖಂಡಗಳು ಕೂಡ ಟೈಟ್ ಆಗಿರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಅಚಿಲಿಸ್ ಟೆಂಡಿನೈಟಿಸ್, ನಮ್ಮ ಹಿಮ್ಮಡಿ ಮೇಲ್ಭಾಗ ಅಂದ್ರೆ ನಮ್ಮ ಆಂಕಲ್ ಜಾಯಿಂಟ್ ಹಿಂಭಾಗ ಇರುವಂತಹ ನರ ಅಂತ ನಾವೇನ್ ಹೇಳ್ತೀವಿ, ಮಾಂಸಖಂಡ ಇದೆಯೋ ಅದು ನಮ್ಮ ಮೀನ್ಖಂಡದಿಂದ ನಮ್ಮ ಹಿಮ್ಮಡಿಗೆ ಕನೆಕ್ಟ್ ಮಾಡುವಂತಹ ಒಂದು ಮುಖ್ಯವಾದಂತಹ ಒಂದು ಗಟ್ಟಿಯಾಗಿರುವಂತಹ ಒಂದು ಮಾಂಸಖಂಡ. ಅದರಲ್ಲಿ ಉರಿಯೂತ ಬಂದಾಗೂ ಕೂಡ ನಮ್ಗೆ ಹಿಮ್ಮಡಿ ನೋವು ಕಾಣಿಸ್ಕೋಬಹುದು. ಅದೇ ಕಾರಣದಿಂದ ಇದನ್ನ ಸ್ಟ್ರೆಚ್ ಮಾಡೋದು ಬಹಳ ಮುಖ್ಯ. ನಾವು ಒಂದು ಗೋಡೆ ಮುಂದೆ ನಿಂತ್ಕೊಂಡು ಎರಡೂ ಕೈಯನ್ನ 1.5-2 ಅಡಿ ಗೋಡೆ ಮುಂದೆ ನಿಂತ್ಕೊಂಡು ಎರಡೂ ಕೈಯನ್ನ ಗೋಡೆ ಮೇಲೆ ರೆಸ್ಟ್ ಮಾಡಬೇಕು. ನಂತರ ನನ್ನ ಬಲ ಹಿಮ್ಮಡಿಯಲ್ಲಿ ನೋವಿದೆ ಅಥವಾ ಅದನ್ನ ಸ್ಟ್ರೆಚ್ ಮಾಡಬೇಕು ಅಂತಂದ್ರೆ ಆ ಬಲಗಾಲನ್ನ ಆದಷ್ಟು ಹಿಂದಕ್ಕೆ ತಗೊಂಡು ಹೋಗ್ಬೇಕು. ಪಾದ ನೆಲಕ್ಕೆ ಊರೇ ಇರಬೇಕು, ಹಿಮ್ಮಡಿ ಮೇಲೆ ಏಳಬಾರದು. ಪಾದ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಸರಿಸ್ತಾ ಹೋದ ಹಾಗೆ ನಮ್ಮ ಆ ಮೀನ್ಖಂಡದಲ್ಲಿ ಸ್ಟ್ರೆಚ್, ಒಂದು ರೀತಿಯಾದಂತಹ ಟೈಟ್ ಆದಂತಹ ಭಾವನೆ ಬರುತ್ತೆ. ಹಾಗೆ ಒಂದು 15 ರಿಂದ 20 ಸೆಕೆಂಡ್ ಅದೇ ಪೊಸಿಷನ್ ನ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಮತ್ತೆ ವಾಪಸ್ ಬರಬೇಕು. ಇದನ್ನು ಕೂಡ 8 ರಿಂದ 10 ಸಲ, 2 ಸೆಟ್ ಬೆಳಗ್ಗೆ, 2 ಸೆಟ್ ಸಂಜೆ ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಆಗುತ್ತೆ. ಅದೇ ರೀತಿ ಇನ್ನೊಂದು ಕಾಲನ್ನು ಕೂಡ ಮಾಡಬಹುದು. 4ನೇ ಸುಲಭ ವ್ಯಾಯಾಮ ಆಲ್ಫಾಬೆಟ್ ಎಕ್ಸಸೈಸಸ್. ಇದನ್ನ ನಾವು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥದ್ದು. 2 ಪಾದ ನೆಲಕ್ಕೆ ತಾಗಿರ್ಬೇಕು. ಪಾದದ ಹೆಬ್ಬೆಟ್ಟಿನಿಂದ ನಾವು ಆಲ್ಫಾಬೆಟ್ ಅನ್ನು ಟ್ರೇಸ್ ಮಾಡಬೇಕು. ಅಂದ್ರೆ ABCD ಈ ರೀತಿ ಆಲ್ಫಾಬೆಟ್ ಅನ್ನ ನಾವು ಆದಷ್ಟು ಹೆಬ್ಬೆಟ್ಟಿನಿಂದ ಟ್ರೇಸ್ ಮಾಡ್ತಾ ಹೋಗ್ಬೇಕು. ಹಿಮ್ಮಡಿ ಹೆಚ್ಚು ಮೂವ್ಮೆಂಟ್ ಆಗಬಾರದು.
ಹಿಮ್ಮಡಿ ನೆಲಕ್ಕೆ ತಾಗಿದ್ರೆ ಒಳ್ಳೇದು. ಈ ರೀತಿ ಮಾಡೋದ್ರಿಂದ ನಮ್ಮ ಪಾದದ ಎಲ್ಲಾ ಜಾಯಿಂಟ್ಗಳು, ಎಲ್ಲಾ ಕೀಲುಗಳು ಮೂವ್ಮೆಂಟ್ ಆಗೋದ್ರಿಂದ ಫ್ರೀ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಫ್ಲೆಕ್ಸಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಆ ನೋವನ್ನ ಆದಷ್ಟು ಬೇಗ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ABCD ಅಂತನಾದ್ರೂ ಬರಿಬಹುದು, E ಅಂತಾದ್ರೂ ಬರಿಬಹುದು, ಅಥವಾ ನಂಬರ್ ಅನ್ನ ನಾವು ಟ್ರೇಸ್ ಮಾಡಬಹುದು. ಇದ್ರ ಉದ್ದೇಶ ಹೆಚ್ಚು ನಮ್ಮ ಪಾದದ ಕೀಲುಗಳಿಗೆ ಮೂವ್ಮೆಂಟ್ ಕೊಡುವಂತದ್ದು. ಮೊದಲ 4 ವ್ಯಾಯಾಮದಲ್ಲಿ ಹೇಗೆ ನಮ್ಮ ಪಾದದ ಸ್ಟ್ರೆಚಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗೋದು ಅಂತ ನಾವು ನೋಡಿದ್ವಿ. ನಂತರ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅನ್ನು ನೋಡೋಣ. ಅಂದ್ರೆ ಪಾದದ ಶಕ್ತಿಯನ್ನ ಜಾಸ್ತಿ ಮಾಡೋದು, ಒಳಗಡೆ ಇರುವಂತಹ ಮಾಂಸಖಂಡಗಳನ್ನ ಹೇಗೆ ಶಕ್ತಿಯುತವಾಗಿ ಇಟ್ಕೊಳ್ಳೋದು ಅಂತ ನೋಡೋಣ. 5ನೇ ವ್ಯಾಯಾಮ ಟೋ ಟ್ಯಾಪಿಂಗ್. ಇದನ್ನು ನಾವು ನಿಂತ್ಕೊಂಡು ಮಾಡಬಹುದು ಅಥವಾ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಪಾದ ನೆಲಕ್ಕೆ ಇಟ್ಕೊಂಡು ಮಾಡಬಹುದು. ಎಲ್ಲಾ ಬೆರಳುಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ ಕಾಲ್ ನೆಲಕ್ಕೆ ಅಪ್ಪಳಿಸುವಂಥದ್ದು, ಟ್ಯಾಪ್ ಮಾಡುವಂಥದ್ದು. ಇದು ಒಂದು 2 ರಿಂದ 3 ಸೆಕೆಂಡ್ ಅಲ್ಲಿ ಒಂದ್ಸಲ ಅಪ್ಪಳಿಸುವಂಥದ್ದು. ಈ ರೀತಿ ಮಾಡ್ತಾ ಹೋಗ್ಬೇಕು. ಫಾಸ್ಟ್ ಆಗಿ ಒಂದು 40 ರಿಂದ 50 ಸಲ 1 ರಿಂದ 2 ನಿಮಿಷದಲ್ಲಿ ಈ ರೀತಿ ಮಾಡಬಹುದು. ಇದನ್ನು ಮಾಡೋದ್ರಿಂದ ನಮ್ಮ ಪಾದದ ಎಲ್ಲಾ ಮಾಂಸಖಂಡಗಳಿಗೂ ಕೆಲಸ ಕೊಟ್ಟಾಗುತ್ತೆ, ಅದು ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 6ನೇ ವ್ಯಾಯಾಮ ಮಾರ್ಬಲ್ ಪಿಕಪ್ ಅಂಡ್ ಟವಲ್ ಸ್ಕ್ರಂಚ್. ಮಾರ್ಬಲ್ ಪಿಕಪ್ ಅಂದ್ರೆ ಏನು? ಇದನ್ನು ನಾವು ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಬೇಕು. ಮಾರ್ಬಲ್ ಅಂದ್ರೆ ಗೋಲಿ ಅಥವಾ ಸುಲಭವಾಗಿ ನೈಸ್ ಆಗಿ ಸಿಗುವಂತಹ ಕಲ್ಲುಗಳನ್ನು ಉಪಯೋಗಿಸಬಹುದು, ಅಥವಾ ಪೆನ್ನಿನ ಕ್ಯಾಪ್ ಅನ್ನ ಒಂದು 5-6 ಯಾವ್ದಾದ್ರು ಒಂದು ವಸ್ತುವನ್ನು 5-6 ಈ ಗೋಲಿ ಆಗಿರ್ಬಹುದು, ಕಲ್ಲಾಗಿರ್ಬಹುದು, ಪೆನ್ನಿನ ಕ್ಯಾಪ್ ಅನ್ನ ನೆಲದ ಮೇಲೆ ಹರಡಬೇಕು. ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಕಪ್ಪು ಅಥವಾ ಒಂದು ಸ್ಟೀಲಿನ ತಟ್ಟೆಯನ್ನು ಇಟ್ಕೊಂಡು ಬೆರಳುಗಳ ಮಧ್ಯದಿಂದ ಈ ಗೋಲಿ ಅಥವಾ ಕಲ್ಲನ್ನು ಎತ್ಕೊಂಡು ಮಧ್ಯದ ಆ ತಟ್ಟೆಗೆ ಅಥವಾ ಕಪ್ಪಿಗೆ ಹಾಕುವಂಥದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ಬೆರಳುಗಳ ಎಲ್ಲಾ ಮಾಂಸಖಂಡಗಳು ಅದಕ್ಕೆ ಕೆಲಸ ಕೊಟ್ಟಾಗುತ್ತೆ. ಇದು ಒಂದು ರೀತಿ ಆಟ ಇದ್ದಾಗೆ, ಅಂದ್ರೆ ಆಟ ಆಡ್ತಾ ನಮ್ಮ ಮಾಂಸಖಂಡಗಳನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದರ ಮುಂದುವರಿದ ಭಾಗ ಟವಲ್ ಸ್ಕ್ರಂಚ್ ಅಂತ, ಅಂದ್ರೆ ಒಂದು ಚಿಕ್ಕ ಟವಲ್ ಅನ್ನ ನೆಲದ ಮೇಲೆ ಹರಡುವಂಥದ್ದು. ನಂತರ ನಮ್ಮ ಬೆರಳುಗಳಿಂದ ಆ ಟವೆಲ್ ಅನ್ನ ನಮ್ಮ ಕಡೆ ಎಳ್ಕೊಳ್ತಾ ಹೋಗುವಂಥದ್ದು. ಹಿಮ್ಮಡಿ ಒಂದೇ ಕಡೆ ಇರಬೇಕು. ಬೆರಳುಗಳಿಂದ ಆ ಟವೆಲ್ ನ ಎಳ್ಕೊಂಡು ಹಿಡ್ಕೊಳ್ಳೋದು, ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಒಂದು 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂಥದ್ದು. ಆ ಟವೆಲ್ ಅನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡೋದು. ಇದನ್ನ ನಾವು ಒಂದು ಸಣ್ಣ ಕರ್ಚೀಫ್ ಇಂದನೂ ಮಾಡ್ಬೋದು. ಕರ್ಚೀಫ್ ಅನ್ನ ಒಂದ್ ಕಡೆಯಿಂದ ಎತ್ತಿ ಆ ಬೆರಳುಗಳಲ್ಲಿ ಎತ್ತಿ ಒಂದು ಟೈಲ್ಸ್ ಇಂದ ಇನ್ನೊಂದು ಟೈಲ್ಸಿಗೆ ಇಡೋದು, ಇನ್ನೊಂದು ಟೈಲ್ಸ್ ಇಂದ ಇನ್ನೊಂದು ಟೈಲ್ಸಿಗೆ ಇಡೋದು. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಆ ಪಾದದಲ್ಲಿ ಬೆರಳುಗಳಲ್ಲಿ ಇರುವಂತಹ ಗ್ರಿಪ್ ಜಾಸ್ತಿ ಆದಾಗ ನಮ್ಮ ಪಾದದಲ್ಲಿ ರಕ್ತ ಸಂಚಾರ ಚೆನ್ನಾಗುತ್ತೆ, ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಹಿಮ್ಮಡಿ ನೋವು ಬಹಳ ಚೆನ್ನಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಿಮ್ಮಡಿ ನೋವಿಗೆ 7ನೇ ವ್ಯಾಯಾಮ ಹೀಲ್ ರೇಸ್, ಅಂದ್ರೆ ನಮ್ಮ ಹಿಮ್ಮಡಿಯನ್ನ ಮೇಲೆತ್ತುವಂತಹ ವ್ಯಾಯಾಮ. ಇದನ್ನ ನಾವು ನಿಂತ್ಕೊಂಡು ಮಾಡಬೇಕು. ಒಂದು ಕುರ್ಚಿಯ ಸಪೋರ್ಟ್ ಅಥವಾ ಒಂದು ಕಿಟಕಿ ಅನ್ನ ಹಿಡ್ಕೊಂಡು ಮಾಡೋದ್ರಿಂದ ನಮಗೆ ಗ್ರಿಪ್ ಸಿಗುತ್ತೆ, ನಾವು ಬೀಳೋದಿಲ್ಲ. ಇದನ್ನ ಮಾಡ್ಬೇಕಾದ್ರೆ ನಿಧಾನವಾಗಿ ನಮ್ಮ ಹಿಮ್ಮಡಿಯನ್ನ ಎತ್ತಬೇಕು. ತುದಿಗಾಲ ಮೇಲೆ ಮುಂಗಾಲಿನ ಮೇಲೆ ನಿಂತ್ಕೊಳ್ಳುವಂಥದ್ದು, ಒಂದು 10 ಸೆಕೆಂಡ್ ಅದೇ ಪೊಸಿಷನ್ ಅಲ್ಲಿ ಹಿಡ್ಕೊಳ್ಳುವಂಥದ್ದು, ನಿಧಾನವಾಗಿ ವಾಪಸ್ ಬರೋದು. ಅದೇ ರೀತಿ ಇದನ್ನ 8 ರಿಂದ 10 ಸಲ ಬೆಳಿಗ್ಗೆ 2 ಸೆಟ್, ಮಧ್ಯಾಹ್ನ 2 ಸೆಟ್ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಬರುತ್ತೆ. ಸ್ವಲ್ಪ ಸಮಯದ ನಂತರ, ಅಂದ್ರೆ ನನಗೆ ಶಕ್ತಿ ಚೆನ್ನಾಗಿ ಬರ್ತಾ ಇದೆ ಅಥವಾ ಇದನ್ನು ಸುಲಭವಾಗಿ ಮಾಡ್ತಾ ಇದ್ದೀನಿ ಅಂತ ನಂತರ ಒಂದು ಹೊಸ್ಲ ಮೇಲೆ ನಿಂತ್ಕೋಬಹುದು, ಅಥವಾ ಒಂದು ಮೆಟ್ಲ ಮೇಲೆ ಅರ್ಧ ಪಾದವನ್ನು ಮುಂಗಾಲಿನ ಮುಂದ್ಗಡೆ ಇರುವಂತಹ ಪಾದವನ್ನ ಆ ಮೆಟ್ಲ ಮೇಲೆ ನಿಂತ್ಕೋಬೇಕು. ಅರ್ಧ ಮೆಟ್ಲ ಮೇಲೆ ನಿಂತ್ಕೊಂಡು ಇರುವಂತದ್ದು. ನಿಧಾನವಾಗಿ ಹೀಲ್ ರೇಸ್, ಹಿಮ್ಮಡಿ ಎತ್ತುವಂತದ್ದು, ನಿಧಾನವಾಗಿ ಹಿಮ್ಮಡಿಯನ್ನು ಆದಷ್ಟು ಕೆಳಗಡೆ ತಗೊಂಡು ಹೋಗುದು. ಇದರಿಂದ ನಮ್ಮ ಪ್ಲಾಂಟಾರ್ ಫೇಶಿಯಾ ಇನ್ನಷ್ಟು ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಜೊತೆಗೆ ನಮ್ಗೆ ಇನ್ನೂ ಮಾಂಸಖಂಡಗಳಲ್ಲಿ ಈ ಹಿಮ್ಮಡಿ ಪಾದದಲ್ಲಿರುವಂತಹ ಮಾಂಸಖಂಡದ ಜೊತೆಗೆ ನಮ್ಮ ಮೀನ್ಖಂಡದ ಮಾಂಸಖಂಡಗಳು ಕೂಡ ಶಕ್ತಿಯುತವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಸಮಯದ ನಂತರ ನಮ್ಮ ಹೊಸ್ಲಲ್ಲಿ ಅಥವಾ ಮೆಟ್ಲಲ್ಲಿ ಸುಲಭವಾಗಿ ಮಾಡ್ತಾ ಇದ್ದೀನಿ ಅಂತ ಮಾಡಿದ ನಂತರ ನಿಧಾನವಾಗಿ ತುದಿಗಾಲಲ್ಲಿ ನಡೆಯುವಂಥದ್ದು, ಟಿಪ್ ಟೋ ವಾಕಿಂಗ್. ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಮಾಂಸಖಂಡಗಳಲ್ಲಿ, ಆ ಮೀನ್ಖಂಡದ ಮಾಂಸಖಂಡಗಳಲ್ಲಿ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್. ನಂತರ ನಮ್ಮ ದೇಹದ ಮತ್ತು ಪಾದದ ಬ್ಯಾಲೆನ್ಸ್ ಮತ್ತು ಸ್ಟೆಬಿಲಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರುವಂತಹದ್ದು 8ನೇ ವ್ಯಾಯಾಮ ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್, ಅಂದ್ರೆ ಒಂದೇ ಕಾಲ್ ಮೇಲೆ ನಿಂತ್ಕೊಳ್ಳುವಂಥದ್ದು. ಸುಲಭವಾಗಿ 2 ಕಾಲ್ ಮೇಲೆ ತೂಕ ಇಟ್ಕೊಂಡು ಫಸ್ಟ್ ನಿಂತ್ಕೋಬೇಕು. ನಂತರ ಒಂದು ಕಾಲನ್ನ ಮೇಲಕ್ಕೆ ಎತ್ತುವಂಥದ್ದು. ಈ ಬಲಗಡೆ ಪಾದಕ್ಕೆ ನಮಗೆ ಸ್ಟ್ರೆಂತ್ ಜಾಸ್ತಿ ಬೇಕು ಅಂದ್ರೆ ಎಡಗಡೆ ಕಾಲನ್ನ ನಾನು ಎತ್ತಬೇಕು. ನಂತರ ಮಂಡಿಯನ್ನ ಒಂದು 20 ಡಿಗ್ರಿ ತನಕ ಮಡಚಬೇಕು. ಮಡಚ್ಕೊಂಡು ಸ್ವಲ್ಪ ಅದೇ ಪೊಸಿಷನ್ ಅಲ್ಲಿ ಒಂದು 10 ರಿಂದ 15 ಸೆಕೆಂಡ್ ತನಕ ಅದೇ ಪೊಸಿಷನ್ ಹೋಲ್ಡ್ ಮಾಡಬೇಕು. ನಂತರ ನಿಧಾನ ವಾಪಸ್ ಬರುವಂತದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಆ ಸಮತೋಲನ, ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಸ್ವಲ್ಪ ಫ್ರೀಯಾಗಿ ಇದನ್ನ ಮಾಡ್ತಾ ಇದ್ದೀವಿ ಅಂತ ಮಾಡಿದ ನಂತರ
ತುದಿಗಾಲಲ್ಲಿ ನಿಂತ್ಕೊಂಡು ನಿಧಾನವಾಗಿ ಮಂಡಿಯನ್ನ ಒಂದು 20 ಡಿಗ್ರಿ ಮಡಚುವಂತದ್ದು, 10ರಿಂದ 15 ಸೆಕೆಂಡ್ ಅದೇ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ಇನ್ನಷ್ಟು ಜಾಸ್ತಿ ನಮ್ಮ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ, ಪಾದದಲ್ಲಿ ಕಾಲಲ್ಲಿರುವಂತಹ ಮಾಂಸಖಂಡಗಳು ಕೂಡ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 9ನೇದು ಮತ್ತು ಕೊನೆ ವ್ಯಾಯಾಮ ಫ್ರೋಸನ್ ವಾಟರ್ ಬಾಟಲ್ ರೋಲ್. ಒಂದು ವಾಟರ್ ಬಾಟಲ್ ನ ತಗೋಬೇಕು, ಅದರಲ್ಲಿ ತಣ್ಣೀರನ್ನು ಹಾಕಬೇಕು. ಫ್ರಿಜ್ ಅಲ್ಲಿರುವಂತಹ ತಂಪು ನೀರನ್ನ ಹಾಕೊಂಡು, ಸ್ಟೀಲಿನ ವಾಟರ್ ಬಾಟಲ್ ಆದ್ರೆ ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಯಾವ್ದಾದ್ರೂ ನಾವು ತಗೋಬಹುದು. ಗಟ್ಟಿಯಾಗಿರುವಂತಹ ವಾಟರ್ ಬಾಟಲ್ ತಗೊಂಡು ನಾವೊಂದು ಕುರ್ಚಿ ಮೇಲೆ ಕೂತ್ಕೊಂಡು, ಈ ಬಲಗಾಲಲ್ಲಿ ನನಗೆ ನೋವು ಜಾಸ್ತಿ ಇದೆ ಅಂತಂದ್ರೆ ಬಲಗಾಲಿನಿಂದ ಪಾದದಿಂದ ಆ ಬಾಟಲ್ ಅನ್ನ ರೋಲ್ ಮಾಡಬೇಕು. ಸುಲಭವಾಗಿ ನೆಲದ ಮೇಲೆ ರೋಲ್ ಮಾಡಿಕೊಂಡು ಮಾಡೋದ್ರಿಂದ ಆ ತಂಪು ನೀರಿನ ಶಾಖ ನಮ್ಮ ಹಿಮ್ಮಡಿ ಮೇಲೆ ಬಿದ್ದು ಒಳಗಡೆ ಇರುವಂತಹ ಉರಿಯೂತ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಫ್ರೋಸನ್ ವಾಟರ್ ಬಾಟಲ್ ರೋಲ್ ಎಕ್ಸರ್ಸೈಸ್. ನಂತರ ಇದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಒಂದು ಟೆನ್ನಿಸ್ ಬಾಲ್ ಇಂದ ಕೂಡ ನಮ್ಮ ಹಿಮ್ಮಡಿಯನ್ನ ರೋಲ್ ಮಾಡಬಹುದು, ಪಾದವನ್ನ ರೋಲ್ ಮಾಡಬಹುದು. ಟೆನ್ನಿಸ್ ಬಾಲ್ ಅನ್ನ ನೆಲದ ಮೇಲೆ ಇಟ್ಕೊಂಡು ಪಾದವನ್ನ ಅದ್ರ ಮೇಲೆ ರೋಲ್ ಮಾಡೋದು. ಫಸ್ಟ್ ಕುತ್ಕೊಂಡು ಮಾಡಬೇಕು. ಸ್ವಲ್ಪ ಹೊತ್ತಿನ ನಂತರ ಅಥವಾ ಸುಲಭವಾಗಿ ಇದನ್ನ ಮಾಡ್ತಾ ಇದೀವಿ ಅಂತ ಮಾಡಿದ ನಂತರ ನಿಂತ್ಕೊಂಡು ಕೂಡ ಮಾಡಬಹುದು. ಇದರಿಂದ ನಮ್ಮ ಪ್ಲಾಂಟರ್ ಫೇಶಿಯಾಗೆ ಮಸಾಜ್ ಆದ ಹಾಗಾಗುತ್ತೆ, ಒಳಗಡೆ ಅದು ಸ್ಟಿಮ್ಯುಲೇಟ್ ಆಗುತ್ತೆ, ನಿಧಾನವಾಗಿ ಒಳಗಡೆ ಇರುವಂತಹ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಈ ಎಲ್ಲಾ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮವನ್ನ ವಹಿಸಬೇಕು. ಕೆಲವೊಂದು ತಪ್ಪುಗಳನ್ನ ನಾವು ಮಾಡಬಾರದು. ಯಾವುದು ಅಂತಂದ್ರೆ, ಮೊದಲನೇದು ನಾವು ನಿಧಾನವಾಗಿ ಶುರು ಮಾಡಬೇಕು. ಇಷ್ಟೊಂದು ವ್ಯಾಯಾಮಗಳಿದೆ ಅಂತ ಎಲ್ಲದೂ ಒಂದೇ ಸಲ ನಾನು ಬೆಳಿಗ್ಗೆ 10-20 ಸಲ ಮಾಡ್ತೀನಿ, ಎಲ್ಲಾ ವ್ಯಾಯಾಮಗಳನ್ನು ಒಟ್ಟಿಗೆ ಮಾಡೇ ಬಿಡ್ತೀನಿ ಅಂತ ಮಾಡಕ್ ಹೋಗ್ಬಿಟ್ರೆ ಈ ನೋವು ತೊಂದರೆ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ, ಬೇರೆ ತೊಂದರೆಗಳು ಬಂದ್ಬಿಡಬಹುದು. ಅದೇ ಕಾರಣದಿಂದ ನಮಗೆ ಯಾವ್ದು ಬೇಕು ಅಂತ ಸರಿಯಾಗಿ ಸೆಟ್ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಅದನ್ನ ಡಿವೈಡ್ ಮಾಡ್ಕೊಂಡು ಮಾಡೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ. ಎರಡನೇದು, ನಾವು ಮಾಡಬೇಕಾದ್ರೆ ಸರಿಯಾದ ಭಂಗಿಯನ್ನ ನಾವು ಅನುಸರಿಸಬೇಕು. ಹೇಗ್ ಮಾಡಬೇಕು ಅಂತ ಸರಿಯಾಗಿ ತಿಳ್ಕೊಂಡು ನಂತರ ಮಾಡೋದ್ರಿಂದ ಪಾದ ಉಳ್ಕೊಳ್ಳುವಂಥದ್ದು, ಬೀಳುವಂತಹದ್ದು, ನಮ್ಗೆ ನೋವು ಹೆಚ್ಚಾಗುವಂತಹ ಸಮಸ್ಯೆ ಕಡಿಮೆ ಇರುತ್ತೆ. ಮೂರನೇ ಮುಖ್ಯವಾದ ವಿಷಯ, ನಮ್ಮ ದೇಹದ ಮಾತನ್ನ ನಾವು ಕೇಳಬೇಕು. ಯಾವುದೋ ಒಂದು ವ್ಯಾಯಾಮ ಮಾಡೋದ್ರಿಂದ ನೋವು ತುಂಬಾ ಜಾಸ್ತಿ ಆಗ್ತಿದೆ ಅಂತಂದ್ರೆ ಆ ವ್ಯಾಯಾಮದಿಂದ ನನಗೆ ತೊಂದರೆ ಆಗ್ತಿದೆ, ಅದರಿಂದ ಆ ವ್ಯಾಯಾಮವನ್ನು ಸ್ವಲ್ಪ ದಿನ ಮಾಡಬಾರ್ದು, ಬೇರೆ ವ್ಯಾಯಾಮಗಳನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಂತರ ನನಗೆ ನೋವು ನಿಧಾನ ಕಡಿಮೆ ಆಗ್ತಿದೆ ಅಂತ ಆದ ನಂತರ ಆ ವ್ಯಾಯಾಮವನ್ನು ನಿಧಾನವಾಗಿ ಮಾಡ್ಬೋದು. ಈ ರೀತಿಯಾಗಿ ಕೆಲವೊಂದು ಮುಂಜಾಗ್ರತೆ ಕ್ರಮವನ್ನು ವಹಿಸೋದ್ರಿಂದ ನಾವು ಬೇಗ ಈ ವ್ಯಾಯಾಮಗಳಿಂದ ನಮ್ಗೆ ಉಪಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಮುಖ್ಯವಾದ ವಿಷಯ ಅಂತಂದ್ರೆ, ಈ ಹಿಮ್ಮಡಿ ನೋವು ಅನ್ನೋದು ತನ್ನಂತಾನೆ ಸರಿಪಡಿಸ್ಕೊಳ್ಳುವಂತಹ ಸಮಸ್ಯೆ. ಅದಕ್ಕೆ ನಮ್ಗೆ ತಾಳ್ಮೆ ಬೇಕು. ಇದನ್ನ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ, ಸ್ವಲ್ಪ ದಿನದ ನಂತರ ತನ್ನಿಂತಾನೆ ಸರಿಯಾಗುವಂತದ್ದು. ಅದೇ ಕಾರಣದಿಂದ ನಾವು ಗಾಬರಿ ಪಟ್ಕೊಂಡು ಅಯ್ಯೋ ನೋವಿದೆ ಅಂತ ಹೇಳ್ಕೊಂಡು ಇಲ್ಲಿ ಅಲ್ಲಿ ತುಂಬಾ ಮಾತ್ರೆ ಔಷಧಿಗಳನ್ನು ತಗೊಂಡು ನಮ್ಮನ್ನ ನಾವು ತೊಂದರೆಗೆ ಒಳಪಡಿಸ್ಕೊಳ್ಳೋದು ಸರಿಯಲ್ಲ. ಆದ್ರಿಂದ ಸರಿಯಾದ ತಿಳುವಳಿಕೆ ಜೊತೆಗೆ ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನ ಮಾಡೋದ್ರಿಂದ ಹೇಗೆ ಹಿಮ್ಮಡಿ ನೋವನ್ನ ನಾವು ಗೆಲ್ಬಹುದು ಅಂತ ಇವತ್ತು ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಿಮ್ಮಡಿ ನೋವು ಇರೋರ ಜೊತೆ ಇದನ್ನ ಶೇರ್ ಮಾಡಿ. ಹೆಚ್ಚಿನ ಇದೇ ರೀತಿಯಂತಹ ವಿಡಿಯೋಗಳನ್ನಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.